ನಿನ್ನ ಬಲದ ಇಲ್ಲಿಯ ತನಕದ ಪ್ರಯೋಗವನ್ನು ನಾನು ಕಂಡಿಲ್ಲ ಅನ್ನುವ ಕಾರಣದಿಂದ ಹೀಗೆ ಸುಗ್ರೀವನ ಮಾತು ಕೇಳಿದೊಡನೆ ತಾನೇ ಚೆನ್ನಾಗಿ ಹೌದಪ್ಪ ನಿನಗೆ ಸಂದೇಹ ಬರುವುದಿಲ್ಲ, ಏನು ತಪ್ಪಿಲ್ಲ ಅಂತ ನಕ್ಕು ಅವನನ್ನು ಸಮಾಧಾನದ ಮಾತಿನಿಂದ ಹೇಳ್ತಾನೆ. ಯದಿನ ಪ್ರತ್ಯಯೋಸ್ಮಾಸು ವಿಕ್ರಮೇ ತವ ವಾನರ ಪ್ರತ್ಯಯಂ ಸಮರೇ ಶ್ಲಾಘ್ಯಂ ಅಹಮುತ್ಪಾದಯಾಮಿತೆ. ನೋಡಿ, ಎಲ್ಲ ವ್ಯಕ್ತಿಗಳು ಸಾಮಾನ್ಯವಾಗಿ ಯಾರಾದರೂ ನಿನ್ನ ಸಾಮರ್ಥ್ಯ ಏನು ಒಮ್ಮೆ ತೋರಿಸು ಅಂದಾಗ ಇವನಿಗೆ ಯಾಕೆ ನನ್ನ ಸಾಮರ್ಥ್ಯ ತೋರಿಸ್ಬೇಕು, ಇವನು ಯಾರು ನನ್ನ ಸಾಮರ್ಥ್ಯ ಪರೀಕ್ಷಿಸುವವನು ಅಂತ ಒಂದು ಅಹಂ ಬರುತ್ತೆ. ಆದರೆ ರಾಮಚಂದ್ರ ಸುಗ್ರೀವ ನಿನ್ನ ಸಾಮರ್ಥ್ಯ ಏನು ಅಂತ ಕೇಳಿದಾಗ ಅದರ ಬಗ್ಗೆ ಬೇಸರ ಮಾಡಿಕೊಳ್ಳಿಲ್ಲ. ಅಂದರೆ ತನ್ನ ಸಾಮರ್ಥ್ಯ ಏನು ಅಂತ ಆಗಲೇ ಲಕ್ಷ್ಮಣ ಚೆನ್ನಾಗಿ ತಿಳಿದಿದ್ದಾನೆ. ಅವನು ನಕ್ಕು ಅದಕ್ಕೆ ಹಾಗಾದರೆ ಏನು ಮಾಡಬೇಕು ಅಂತಲೂ ಕೇಳಿಯಾಗಿದೆ. ಕೇಳಿದ್ದಕ್ಕೆ ಈ 7 ಸಾಲದ ಮರಗಳ ಸಾಲಿನಲ್ಲಿರುವ ಎಲ್ಲ ಎಲೆಗಳನ್ನೂ ನೀನು ಬೀಳಿಸಿದೆ ಅಂತಾದರೆ ವಾಲಿ ಇದನ್ನೇ ಮಾಡಿದ್ದ ಅನ್ನುವ ಕಾರಣದಿಂದ ನೀನು ಅದನ್ನು ಮಾಡಬಲ್ಲೆ ಅಂತ ಗೊತ್ತಾದರೆ ವಾಲಿಯನ್ನು ಎದುರಿಸುವ ಶಕ್ತಿ ನಿನಗಿದೆ ಅಂತ ನಂಬ್ತೇನೆ. ಎರಡನೇದು, ಅವನು ಎಸೆದಂತಹ ದುಂದುಬಿಯ ಈ ಶರೀರ ಇದೇ ಜಾಗದಲ್ಲಿ ಬೆಟ್ಟದಂತೆ ನಿಂತಿರುವುದನ್ನು ಪಾದೇ ನೈಕೇನ ಒಂದು ಕಾಲಿನಿಂದಲೇ ಒದ್ದು ಅದನ್ನು 200 ಧನುಸ್ಸಿನಷ್ಟು ದೂರಕ್ಕೆ, ಒಂದು ಧನುಸ್ಸನ್ನು ನೆಟ್ಟಾಗದು ಎಷ್ಟು ಎತ್ತರವೋ ಅಂಥದ್ದು 200 ಧನುಸ್ಸನ್ನು ದೂರಕ್ಕೆ ಅಳೆದು ತೆಗೆದಾಗ ಎಷ್ಟು ದೂರಕ್ಕೆ ಹೋದೀತೋ ಅಷ್ಟು ದೂರಕ್ಕೆ ಎಸೆದರೆ ನಾನು ನಂಬುತ್ತೇನೆ ಅಂತ ಹೀಗೆ ಹೇಳಿದ್ದಕ್ಕೆ ರಾಮಚಂದ್ರ ಆಯಿತು, ನಿನಗೆ ಪ್ರತ್ಯಯ ಅಂದರೆ ತಿಳುವಳಿಕೆ, ನಿನಗೆ ನನ್ನ ಬಗ್ಗೆ ನಾನು ಮಾಡ್ತೇನೋ ಇಲ್ಲವೋ ಅನ್ನುವ ಅಪನಂಬಿಕೆ ಇದ್ದರೆ ಅದು ತಪ್ಪಲ್ಲ. ಆದರೆ ಆ ನಿನ್ನ ಮನಸ್ಸಿನಲ್ಲಿರುವ ಸಂದೇಹವನ್ನು ಕಳೆಯುವುದಕ್ಕೋಸ್ಕರ ನಾನು ನಿನಗೆ ಆ ಕೆಲಸವನ್ನು ಮಾಡಿ ತೋರಿಸ್ತೇನೆ, ನೀನೇನು ಯೋಚನೆ ಮಾಡಬೇಡ. ಯಾಕೆಂದರೆ ನಿನ್ನ ರಾಜ್ಯದಲ್ಲಿ ನೀನೀಗ ರಾಜ, ಅಲ್ಲಿ ನಿನಗೊಂದು ಸ್ಥಾನಮಾನ ಇದೆ. ನಾನು ಅಯೋಧ್ಯೆಯಲ್ಲಿ ರಾಜನಾಗಿದ್ದರಿಂದ ಇಲ್ಲೂ ಕೂಡ ನಾನು ರಾಜಗಾರಿಕೆಯನ್ನು ತೋರಿಸ್ತೇನೆ ಅನ್ನುವ ಮಾತನ್ನು ನಾನು ಹೇಳ್ತಾ ಇಲ್ಲ. ಖಂಡಿತ ಉಪಪಾದಯಾಮಿ, ಅದನ್ನು ನಾನು ನಡೆಸಿ ತೋರಿಸ್ತೇನೆ ಅಂತ ಹೀಗೆ ಹೇಳ್ತಾ ತಕ್ಷಣವೇ ಸುಗ್ರೀವನಿಗೆ ಸಾಂತ್ವಪೂರ್ವಕವಾದ ಮಾತುಗಳನ್ನು ಹೇಳಿ ದುಂದುಭಿಯ ಆ ಶರೀರವನ್ನು, ದುಂದುಬೆ ಕಾಯಂ ಪಾದಾಂಗುಷ್ಠೇನ ಲೀಲಯ, ಅವನು ಒಂದು ಕಾಲಿನಿಂದ ಒದಿಬೇಕು ಅಂದ. ಆದರೆ ರಾಮಚಂದ್ರ ಅದರ ಹತ್ತಿರಕ್ಕೆ ಪಾದವನ್ನಿಟ್ಟು ಹೆಬ್ಬೆರಳನ್ನು ಒಂದು ಸ್ವಲ್ಪ ಹಿಂದಕ್ಕೆ ಸರಿಸಿ ಸುಮ್ಮನೆ ಆ ಹೆಬ್ಬೆರಳಿನಿಂದ ಜೋರಾಗಿ ಅದಕ್ಕೊಂದು ತಳ್ಳುವಿಕೆಯನ್ನು ಕೊಟ್ಟ. ಒಂದು ಸರ್ತಿ ಅದರ ಸ್ಪರ್ಶ ಆದೊಡನೆ, ಅದು ತಳ್ಳಿದ್ದು ಅಂತಂದರೆ ನಮ್ಗೆ ಅರ್ಥ ಆಗಲಿಕ್ಕೆ ತಳ್ಳಿದ್ದು ಅಂತ ಹೇಳಬೇಕು, ಅಲ್ಲಿ ತಳ್ಳುವ ಶಬ್ದವಿಲ್ಲ, ಅದು ಸ್ಪರ್ಶವೇ. ಆದರೆ ಯಾವಾಗ ಲೀಲೆಯಿಂದ ಆ ಒಂದು ಹೆಬ್ಬೆರಳಿನ ತುದಿಯ ಸ್ಪರ್ಶ ಉಂಟಾಗಿ ತೋಲಯಿತ್ವಾ ಮಹಾಬಾಹುಶ್ಚಿಕ್ಷೇಪ 10 ಯೋಜನ